ನಟಿ ರಾಧಿಕಾ ಅವರು ಅತಿ ಚಿಕ್ಕ ವಯಸ್ಸಿಗೆ ಮದುವೆಯಾಗಿದ್ದು ಯಾಕೆ? ಅವರ ಮೊದಲ ಗಂಡ ಯಾರು? ಕುಮಾರಸ್ವಾಮಿ ಅವರು ರಾಧಿಕಾ ಅವರಿಗೆ ಹೇಗೆ ಪರಿಚಯವಾಗ್ತಾರೆ? ಇದ್ದಕ್ಕಿದ್ದಂತೆ ರಾಧಿಕಾ ಅವರ ಮೊದಲನೇ ಗಂಡ ಸಾವನ್ನಪ್ಪಿದ್ದು ಹೇಗೆ? ಈ ರೀತಿ ರಾಧಿಕಾ ಅವರ ಜೀವನದಲ್ಲಿ ನಡೆದಂತ ಪ್ರತಿಯೊಂದು ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ. ನಟಿ ರಾಧಿಕಾ ಅವರು ಹುಟ್ಟಿದ್ದು 1986ರಲ್ಲಿ, ಅದು ಕೂಡ ಮಂಗಳೂರಿನಲ್ಲಿ. ಹೌದು, ತುಳು ಭಾಷೆಯನ್ನ ಮಾತನಾಡುವಂತ ಕುಟುಂಬದಲ್ಲಿ ರಾಧಿಕಾ ಅವರು ಹುಟ್ಟಿದ್ರು. ಇವ್ರಿಗೆ ಒಬ್ಬ ಅಣ್ಣ ಕೂಡ ಇದ್ದ. ಇವ್ರಿಗೆ ಚಿಕ್ಕ ವಯಸ್ಸಿನನೇ ಆಕ್ಟಿಂಗ್ ಮತ್ತೆ ಡ್ಯಾನ್ಸ್ ನಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಇದರಿಂದ ರಾಧಿಕಾ ಅವರು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಆಕ್ಟಿಂಗ್ ಮಾಡೋದನ್ನ ಮಾಡ್ತಿದ್ರಂತೆ. ಅದೇ ರೀತಿ ಅವ್ರಿಗೆ ನೀಲಮೇಘ ಶ್ಯಾಮ ಎಂಬ ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶ ಸಿಗುತ್ತೆ. ಕೇವಲ ರಾಧಿಕಾ ಅವರ ಫೋಟೋಶೂಟ್ ಗಳನ್ನ ನೋಡಿ ಯಾವುದೇ ಸ್ಕ್ರೀನ್ ಟೆಸ್ಟ್ ಅನ್ನ ಕೂಡ ತಗೊಳ್ದೆ ಆ ಸಿನಿಮಾಗೆ ಹೀರೋಯಿನ್ ಆಗಿ ರಾಧಿಕಾ ಅವರನ್ನ ಆಯ್ಕೆ ಮಾಡಿರ್ತಾರೆ. ಯಾಕಂದ್ರೆ ರಾಧಿಕಾ ಅವರು ಅಷ್ಟು ಮುದ್ದಾಗಿದ್ರು. ಹೀಗಾಗಿ ರಾಧಿಕಾ ಅವರು ತುಂಬಾ ಕನಸುಗಳನ್ನ ಕಟ್ಕೊಂಡು ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾರೆ. ಈ ಕಾರಣದಿಂದಾಗಿ ರಾಧಿಕಾ ಅವರ ವಿದ್ಯಾಭ್ಯಾಸ ಕೂಡ ಅರ್ಧಕ್ಕೆ ನಿಂತು ಹೋಗುತ್ತೆ. ರಾಧಿಕಾ ಅವರು ಓದಿದ್ದು ಕೇವಲ 9ನೇ ತರಗತಿವರೆಗೆ ಮಾತ್ರ. ಈ ನಡುವೆ ರಾಧಿಕಾ ಅವರ ಜೀವನದಲ್ಲಿ ಮತ್ತೊಂದು ಘಟನೆ ನಡೆದು ಹೋಗಿರುತ್ತೆ. ಅದೇನೆಂದ್ರೆ, ಮಂಗಳೂರಿನವರೇ ಆಗಿದ್ದಂತ ರತನ್ ಕುಮಾರ್ ಎಂಬ ವ್ಯಕ್ತಿಯನ್ನ 2000ನೇ ಇಸ್ವಿಯಲ್ಲಿ ರಾಧಿಕಾ ಅವರು ಶ್ರೀ ದುರ್ಗಾ ಪರಮೇಶ್ವರಿ ಎಂಬ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿರ್ತಾರೆ. ಆಗಿನ ಸಮಯದಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗಿ ನಡೀತಾ ಇದ್ವು. ಮನೆಯವರ ಬಲವಂತಕ್ಕೋ ಅಥವಾ ಬೇರೆ ಯಾವ ಕಾರಣಕ್ಕೋ ಒಪ್ಕೊಂಡು ರಾಧಿಕಾ ಅವರು ಅತಿ ಚಿಕ್ಕ ವಯಸ್ಸಿಗೆ ಮದುವೆಯಾಗಿರ್ತಾರೆ. ಆಗ ಅವ್ರಿಗೆ ಕೇವಲ 14 ವರ್ಷ ವಯಸ್ಸು ಮಾತ್ರ. ಆದ್ರೆ ಈ ವಿಷಯವನ್ನ ರಾಧಿಕಾ ಅವರು ಅವರ ಮನೆಯವರು ಎಲ್ಲೂ ಕೂಡ ಹೇಳ್ಕೊಂಡಿರಲ್ಲ. ರಾಧಿಕಾ ಅವರು ತಾನು ಮದುವೆಯಾಗಿರುವಂತ ವಿಷಯವನ್ನ ಮುಚ್ಚಿಟ್ಟು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿ ಆ ಸಿನಿಮಾಗಳು ರಿಲೀಸ್ ಆಗೋದಕ್ಕೂ ರೆಡಿ ಆಗಿದ್ವು. ಇನ್ನೇನು ಅವರು ನಟಿಸಿದ್ದ ಸಿನಿಮಾಗಳು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನುವಾಗ ರಾಧಿಕಾ ಅವರ ಮೊದಲನೇ ಗಂಡ ಕೋರ್ಟ್ ನಲ್ಲಿ ಒಂದು ಕೇಸನ್ನ ಹಾಕ್ತಾರೆ. ಏನಂದ್ರೆ, ರಾಧಿಕಾ ಅವರು ಮದುವೆಯಾಗಿರುವಂತ ವಿಷಯ ಗೊತ್ತಾದ್ರೆ ಅವಳ ಸಿನಿಮಾ ಜೀವನ ಹಾಳಾಗ್ಬಿಡುತ್ತೆ ಅಂತ ಅನ್ಕೊಂಡು ಅವರ ತಂದೆ ನನ್ನ ಹೆಂಡತಿಯಾದಂತ ರಾಧಿಕಾಳನ್ನ ಬಲವಂತವಾಗಿ ಅವರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ, ನನ್ನ ಜೊತೆ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ದೂರನ್ನ ಕೊಡ್ತಾರೆ. ಆಗ ಕೋರ್ಟ್ನಲ್ಲಿ ರಾಧಿಕಾ ಅವರು ಅವರ ತಂದೆ ತಾಯಿ ಜೊತೆನೆ ಬಂದು ರಾಧಿಕಾ ಅವರ ತಾಯಿ ಈ ರೀತಿ ಆರೋಪ ಮಾಡ್ತಾರೆ. ರತನ್ ಕುಮಾರ್ ನನ್ನ ಮಗಳನ್ನ ಬಲವಂತವಾಗಿ ಬಾಲ್ಯ ವಿವಾಹ ಮಾಡ್ಕೊಂಡಿದ್ದಾನೆ, ಹೀಗಾಗಿ ಈ ಮದುವೆಯನ್ನ ರದ್ದುಗೊಳಿಸಬೇಕು ಅಂತ ಆರೋಪ ಮಾಡ್ತಾರೆ. ಮತ್ತೊಂದ್ ಕಡೆ ನನ್ನ ಮಗಳನ್ನ ಈ ರತನ್ ಕುಮಾರ್ ಬೆಂಕಿ ಇಟ್ಟು ಸಾಯಿಸೋಕೆ ಪ್ರಯತ್ನ ಮಾಡಿದ್ದ ಅಂತ ರಾಧಿಕಾ ಅವರ ತಂದೆ ಆರೋಪ ಮಾಡ್ತಾರೆ. ಹೀಗಾಗಿ ಆ ಕೇಸನ್ನ ಅಲ್ಲಿಗೆ ವಜಾಗೊಳಿಸಲಾಗುತ್ತೆ. ಇದರ ನಂತರ ರಾಧಿಕಾ ಅವರು ನಟಿಸಿದ್ದಂತ ಸಿನಿಮಾಗಳು ರಿಲೀಸ್ ಆಗುತ್ತೆ. ಒಂದರ ನಂತರ ಮತ್ತೊಂದು ಸಿನಿಮಾ ತೆರೆ ಕಾಣುತ್ತಾ ಜನಗಳು ಆ ಸಿನಿಮಾಗಳನ್ನ ಸೂಪರ್ ಹಿಟ್ ಮಾಡ್ತಾರೆ. ಅದರಲ್ಲೂ ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಸೇರಿ ನಟಿಸಿದ್ದಂತ ತವರಿಗೆ ಬಾ ತಂಗಿ ಸಿನಿಮಾ ಆ ಟೈಮಲ್ಲಿ ಯಾವ ತರ ಹಿಟ್ ಆಗಿತ್ತು ಅಂದ್ರೆ, ಅಣ್ಣ ತಂಗಿ ಸಂಬಂಧ ಅಂದ್ರೆ ಹೀಗಿರ್ಬೇಕು ಅಂತ ಎಲ್ರೂ ಕಣ್ಣೀರಾಕೋಷ್ಟು ಆ ಸಿನಿಮಾ ಸದ್ದು ಮಾಡುತ್ತೆ. ಹೀಗೆ ಸಿನಿಮಾ ರಂಗದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡುತ್ತಿದ್ದಂತ ಸಮಯದಲ್ಲಿ ಅವರ ಗಂಡ ಅಂದ್ರೆ ರಾಧಿಕಾ ಅವರ ಗಂಡ ರತನ್ ಕುಮಾರ್ ಮಂಗಳೂರಿನಲ್ಲಿ ಸಾವನ್ನಪ್ಪಿರ್ತಾರೆ. ಆದ್ರೆ ಇಲ್ಲಿ ಕನ್ಫ್ಯೂಷನ್ ಏನಂದ್ರೆ, ರಾಧಿಕಾ ಅವರ ಗಂಡ ಸಾವನ್ನಪ್ಪಿದ್ದು ಹೃದಯಾಘಾತವಾಗಿ ಅಂತ ಕೆಲ ಮೂಲಗಳು ಹೇಳಿದ್ರೆ, ಇನ್ ಕೆಲವರು ರಾಧಿಕಾ ಅವರ ಗಂಡ ಅಪಘಾತವಾಗಿ ಸಾವನ್ನಪ್ಪಿದ್ರು ಅಂತ ಹೇಳ್ತಾರೆ. ಒಟ್ನಲ್ಲಿ 2002ರಲ್ಲಿ ರಾಧಿಕಾ ಅವರ ಮೊದಲನೇ ಗಂಡ ಸಾವನ್ನಪ್ತಾರೆ. ಅದರ ನಂತರ ಕೂಡ ರಾಧಿಕಾ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸುತ್ತಾ ಹೋಗ್ತಾರೆ. ಅವರು 2007ರವರೆಗೆ ಆಕ್ಟಿವ್ ಆಗಿ ಸಿನಿಮಾ ಮಾಡ್ತಾರೆ. ಅದರ ನಂತರ ಇದ್ದಕ್ಕಿದ್ದಂತೆ ರಾಧಿಕಾ ಅವರು ಸಿನಿಮಾಗಳಿಂದಲೇ ದೂರ ಉಳಿತಾರೆ. ಆಗ ಜನಗಳಿಗೆ ಅನುಮಾನ ಬರುತ್ತೆ, ಯಾಕೆ ರಾಧಿಕಾ ಅವರು ಸಿನಿಮಾಗಳನ್ನ ಮಾಡ್ತಿಲ್ಲ? ಅವ್ರಿಗೆ ಇಷ್ಟೆಲ್ಲ ಡಿಮ್ಯಾಂಡ್ ಇದ್ರೂ ಕೂಡ ಅವರು ಯಾಕೆ ಸಿನಿಮಾಗಳಿಂದಲೇ ದೂರವಾಗ್ಬಿಟ್ರು ಅಂತ. ಆದ್ರೆ ಅವರು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಗೊತ್ತಾಗಿದ್ದು 2010ರಲ್ಲಿ ಒಂದು ನ್ಯೂಸ್ ಚಾನೆಲ್ ಮುಂದೆ ಬಂದಾಗ, ನೀವು ಯಾಕೆ ಸಿನಿಮಾಗಳನ್ನ ಮಾಡ್ತಿಲ್ಲ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ರಾಧಿಕಾ ಅವರು ಈ ರೀತಿ ಹೇಳ್ತಾರೆ, ನಾನು HD ಕುಮಾರಸ್ವಾಮಿ ಅವರನ್ನ ಮದುವೆಯಾಗಿದ್ದೇನೆ. ನಾವು ಮದುವೆಯಾಗಿ ಈಗಾಗ್ಲೇ 4 ವರ್ಷಗಳೇ ಕಳೆದಿದೆ. ನಮ್ಗೆ ಶಮಿಕಾ ಎಂಬ ಒಬ್ಬಳು ಮಗಳೂ ಇದ್ದಾಳೆ ಅಂತ ಹೇಳ್ಬಿಡ್ತಾರೆ. ಆಗ ಈ ವಿಚಾರ ಎಲ್ಲಾ ಕಡೆಗಳಲ್ಲೂ ಒಂದು ದೊಡ್ಡ ಸುದ್ದಿಯಾಗುತ್ತೆ.
ಇವರಿಬ್ಬರ ಫೋಟೋಸ್ಗಳು ಕೂಡ ಮಾಧ್ಯಮಗಳಲ್ಲಿ ಹರಿದಾಡುತ್ತೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರನ್ನ ಕೇಳಿದಾಗ, ಈಗ ನಾನು ಏನನ್ನೂ ಮಾತಾಡಲ್ಲ, ಅದಕ್ಕೆ ಸಮಯ ಬಂದಾಗ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ಮೊದಲ ಹೆಂಡತಿ ಇದ್ರೂ ಕೂಡ ಕುಮಾರಸ್ವಾಮಿ ಎರಡನೇ ಮದುವೆಯಾಗಿದ್ದಾರೆ, ಇದು ಕಾನೂನು ಬಾಹಿರ ಅಂತ ಬೆಂಗಳೂರಿನ ಲಾಯರ್ ಒಬ್ರು ಕುಮಾರಸ್ವಾಮಿಗೆ 7 ವರ್ಷ ಜೈಲು ಮತ್ತು ದಂಡ ಹಾಕಬೇಕು ಅಂತ ಹೈಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ಆದ್ರೆ ಇವರಿಬ್ಬರಿಗೂ ಮದುವೆಯಾಗಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ. ಈ ಕಾರಣಕ್ಕೆ ನ್ಯಾಯಾಲಯ ಆ ಕೇಸನ್ನ ವಜಾ ಮಾಡುತ್ತೆ. ಮತ್ತೆ ಕುಮಾರಸ್ವಾಮಿ ರಾಧಿಕಾ ಅವ್ರಿಗೆ ಹೇಗೆ ಪರಿಚಯವಾದ್ರು ಅಂತ ನೋಡೋದಾದ್ರೆ, ರಾಧಿಕಾ ಅವರು ಒಂದು ಬಾರಿ ಒಂದು ನ್ಯೂಸ್ ಚಾನೆಲ್ಗೆ ಸಂದರ್ಶನ ಕೊಡ್ತಾರೆ. ಆಗ ಮಾಧ್ಯಮದವರು ಕುಮಾರಸ್ವಾಮಿ ನಿಮ್ಮ ಜೀವನಕ್ಕೆ ಹೇಗ್ ಬಂದ್ರು ಅಂತ ಕೇಳಿದ್ದಕ್ಕೆ ರಾಧಿಕಾ ಅವರು ಈ ರೀತಿ ಉತ್ತರ ಕೊಡ್ತಾರೆ, ದೇವರು ನಮ್ಮ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರೆದು ಬಿಟ್ಟಿದ್ದಾನೆ, ಅದನ್ನ ಯಾರೂ ಚೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ಕುಮಾರಸ್ವಾಮಿ ಅವರನ್ನ ರಾಧಿಕಾ ಅವರು ರೀ ಅಂತ ಕರೀತಾರಂತೆ. ಗಂಡನ ಹೆಸರನ್ನ ಹಿಡಿದು ಕರೆದ್ರೆ ಆಯಸ್ಸು ಕಮ್ಮಿಯಾಗುತ್ತೆ ಅನ್ನೋ ನಂಬಿಕೆಯಿಂದ ಕುಮಾರಸ್ವಾಮಿ ಅವರನ್ನ ರೀ ಅಂತ ಕರೀತಾರಂತೆ. ಇದಿಷ್ಟೇ ಅಲ್ಲದೆ 2012ರಲ್ಲಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನ ರಾಧಿಕಾ ಅವರು ತಮ್ಮ ಮನೆಯಲ್ಲೇ ಆಚರಿಸ್ತಾರೆ. ಕೇಕನ್ನ ತರಿಸಿ ಕುಮಾರಸ್ವಾಮಿಯವರ ಕೈಯಿಂದನೇ ಕಟ್ ಮಾಡಿಸ್ತಾರೆ. ಇದರ ಫೋಟೋಸ್ಗಳು ಆಗ ಎಲ್ಲಾ ಕಡೆ ವೈರಲ್ ಆಗಿದ್ವು. ಹಾಗೆ ಪ್ರತಿ ವರ್ಷ ನನ್ನ ಬರ್ತ್ಡೇಗೂ ಕುಮಾರಸ್ವಾಮಿ ನನಗೆ ವಿಶ್ ಮಾಡ್ತಾರೆ ಅಂತ ರಾಧಿಕಾ ಅವರು ಆಗಾಗ ಹೇಳ್ಕೊಂಡಿದ್ದಾರೆ. ಮತ್ತೆ ನಾನು ಸಾಯೋವರೆಗೂ ನನ್ನ ಹೆಸರಿನ ಜೊತೆ ಕುಮಾರಸ್ವಾಮಿ ಅನ್ನೋ ಹೆಸರು ಇದ್ದೇ ಇರುತ್ತೆ ಅಂತನೂ ಹೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ರಾಧಿಕಾ ಅವ್ರಿಗೆ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರೆಯಲಾಗುತ್ತೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಕುಮಾರಸ್ವಾಮಿ ಅವರು ಅನಿತಾ ಕುಮಾರಸ್ವಾಮಿ ಅವರನ್ನ ಮದುವೆಯಾಗಿದ್ದು 1985ರಲ್ಲಿ, ರಾಧಿಕಾ ಅವರು ಹುಟ್ಟಿದ್ದು 1986ರಲ್ಲಿ. ಅಂದ್ರೆ ಕುಮಾರಸ್ವಾಮಿ ಅವರು ಮದುವೆಯಾದಂತ ಸಮಯದಲ್ಲಿ ರಾಧಿಕಾ ಅವರು ಹುಟ್ಟಿದ್ರು. ಇನ್ನೂ ಆಶ್ಚರ್ಯ ಏನಂದ್ರೆ, ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ರಾಧಿಕಾ ಅವ್ರಿಗಿಂತ ಕೇವಲ 2 ವರ್ಷ ಮಾತ್ರ ವಯಸ್ಸಿನಲ್ಲಿ ಚಿಕ್ಕವರು. ಹೀಗಿದ್ದಾಗ ಕುಮಾರಸ್ವಾಮಿ ಅವರು ರಾಧಿಕಾ ಅವರನ್ನ ಮದುವೆಯಾಗೋದ್ರ ಹಿಂದೆ ಕಾರಣವಾದರೂ ಏನಿತ್ತು ಅನ್ನೋದು ಅವರಿಗೆ ಮಾತ್ರ ಗೊತ್ತು. ರಾಧಿಕಾ ಅವರ ಜೀವನದಲ್ಲಿ ಇದ್ಯಾವುದೂ ನಡೆಯದೇ ಹೋಗಿದ್ರೆ ಅವರು ಇಂದಿಗೂ ಸಹ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಪಾತ್ರಗಳನ್ನ ಮಾಡ್ತಾನೆ ಇರ್ತಿದ್ರು. ಯಾಕಂದ್ರೆ ಅವರಿಗೆ ವಯಸ್ಸಾದಂತೆ ಅವರ ಸೌಂದರ್ಯ ಕಡಿಮೆಯಾಗೋದ್ರ ಬದಲು ಹೆಚ್ಚಾಗ್ತಾನೆ ಇದೆ. ಅಂದಹಾಗೆ ರಾಧಿಕಾ ಅವ್ರಿಗೆ ಈಗ 39 ವರ್ಷ ವಯಸ್ಸು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.